ಹಲೋ, ನಮಸ್ತೆ. ಇವತ್ತು ನಾನು ಸಾಂಬಾರ್ ಪುಡಿ ಮಾಡ್ತಾ ಇದ್ದೀನಿ. ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮೊನ್ನೆ ರಸಂ ಪೌಡರ್ದು ತೋರಿಸಿದ್ದೆ ಅಲ್ಲ. ಸೊ ರಸಂ ಪೌಡರ್ ಮಾಡಿದ್ಮೇಲೆ ಅದ್ರ ಜೊತೆ ಸಾಂಬಾರ್ ಪೌಡರ್ ಕೂಡ ಒಂದು ಮಂತಿಗೆ ಮಾಡಿಟ್ಕೊಂಡ್ಬಿಡ್ಬೇಕಲ್ಲ. ನಾನು ಅದು ಮಾಡಿಟ್ಕೊಂಡಿದ್ದೀನಿ, ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡಿದ್ದೀನಿ. ಯಾಕೆಂದ್ರೆ ನಾನು ಅದಕ್ಕೆ ಚಕ್ಕೆ, ಮೊಗ್ಗು, ಲವಂಗ ಇವೇನೂ ಹಾಕಲ್ಲ. ಅವೆಲ್ಲ ಗ್ಯಾಸ್ಟ್ರಿಕ್ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದಾದ್ರೆ ಟೇಸ್ಟು ಇರುತ್ತೆ, ನಮಗೆ ಹೊಟ್ಟೆಗೂ ಫ್ರೀ ಆಗಿರುತ್ತೆ, ಆಮೇಲೆ ಬಹಳ ಕಂಫರ್ಟ್ ಆಗಿರುತ್ತೆ, ಈಸಿ ಇರುತ್ತೆ ಮಾಡಿಗೆ ಕೂಡ. ಪ್ರಾಸೆಸ್ ನೋಡೋಣವಾ? ಮೊದಲು ಇದಕ್ಕೆ ನಾನು 250 ಗ್ರಾಮ್ಸ್ ಅಷ್ಟು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಕರಿಬೇವು, ಹೇಳಿದ್ನಲ್ಲ ಘಾಟ್ ಬರಲ್ಲ ಅದಕ್ಕೆ, ಕರಿಬೇವು ಸಮೇತ ಎರಡನ್ನೂ ಸೇರಿ ಹುರಿದಿದ್ದೀನಿ. ಮೊದಲು ಹುಳಿ ಪುಡಿಗೆ ಮಾತ್ರ ಮೊದಲು ಮೆಣಸಿನ್ಕಾಯಿ ಹುರ್ಕೊಂಡ್ಬಿಡ್ಬೇಕು. ಕೆಲವಕ್ಕೆಲ್ಲ ಲಾಸ್ಟ್ ಹುರ್ಕೋತೀವಿ. ಇದಕ್ಕೆ ಮೊದಲು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ 1 ಗ್ಲಾಸ್ ಅಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಅದನ್ನು ಹಾಕಿ ಹುರಿದು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಇದೆಲ್ಲ. 1 ಸ್ಪೂನ್ ಎಣ್ಣೆ ಅಥವಾ ಇಂಟ್ರೆಸ್ಟ್ ಇರೋ ತುಪ್ಪ ಏನಾದರೂ ಹಾಕ್ಬೋದು, ಬಟ್ ಅರ್ಧ ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಆದಷ್ಟು ಡ್ರೈ ರೋಸ್ಟ್ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕಾಲು ನೋಡಿದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈ ಕಡಲೆಬೇಳೆ ಕೂಡ ಮೀಡಿಯಮ್ ಫ್ಲೇಮಲ್ಲೇ, ಯಾವುದೇ ಮಾಡಿದ್ರು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಸ್ವಲ್ಪ ಕೆಂಪಾಗೋರಷ್ಟು ಹುರಿದು ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಮತ್ತು 2.5 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿ ಅದನ್ನು ಸ್ವಲ್ಪ ಮೀಡಿಯಮ್ ಆಗೋದು ಕೂಡ ಹುರಿಬೇಕು. ಹುರಿದಾದ್ಮೇಲೆ ಅಷ್ಟೇ ನಾವೆಷ್ಟು ಕಾಲು ಲೋಟಷ್ಟು ತೊಗೊಂಡಿದ್ದೀವಲ್ಲ ಕಡಲೆಬೇಳೆನ, ಅಷ್ಟೇ ಉದ್ದಿನಬೇಳೆ ಕೂಡ ತೊಗೊಂಡು ಹುರಿಬೇಕು. ಬೇಕಾದ್ರೆ ಸ್ವಲ್ಪ ಇದರೊಳಗೆ ಮಾತ್ರ ಉದ್ದಿನಬೇಳೆ ಒಂಚೂರು ಮುಂದೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ ಹುಳಿ ಪುಡಿಗೆ. ಆಮೇಲೆ 1 ಸ್ಪೂನಷ್ಟೇ ಮೆಂತ್ಯ ಹಾಕಿ ಹುರಿದಿದ್ದೀನಿ. ಇದು ಭಾಳ ಸಿಂಪಲಾಗಿರುತ್ತೆ. ಇದಕ್ಕೆ ಚಕ್ಕೆ, ಮೊಗ್ಗು ಎಲ್ಲ ಹಾಕ್ತಾರೆ, ಬಟ್ ಹಾಕಬೇಡಿ, ಗ್ಯಾಸ್ಟ್ರಿಕ್ ಇರೋದು ಕಷ್ಟ ಆಗುತ್ತೆ. ಇಷ್ಟು ಸಿಂಪಲಾಗಿದ್ರೆ ಸಾಕು, ಹುಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಫಸ್ಟು ನಾನು ಇದನ್ನು ಮಿಕ್ಸಿಗೆ ಹಾಕೊಂಡ್ಮೇಲೆ ಖಾರದ ಪುಡಿದು, ಆಮೇಲೆ ಕೊತ್ತಂಬರಿ ಬೀಜ, ಬೇಳೆಗಳು ಎಲ್ಲ ಬೇರೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಬೇರೆ ಬೇರೆಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲು ಮೆಣಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಕೊತ್ತಂಬರಿ ಬೀಜದ ಪುಡಿ ಹಾಕಿದ್ದೀನಿ. ಎರಡೂ ಹಾಕಿ ಬೆರೆಸಿ ಮತ್ತು ಇನ್ನೊಂದು ಸಲ ಮಿಕ್ಸಿಗೆ ಹಾಕಬೇಕು. ಆವಾಗಾದ್ರೇ ನೀಟಾಗಿ ಮಿಕ್ಸಿಗೆ ಆಗುತ್ತೆ. ಟೇಸ್ಟ್ ಕೂಡ ಇದೇ ಅಳತೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನೀವು ಯಾವಾಗಲೂ ಸಾಂಬಾರನ್ನ ಹ್ಯಾಪಿಯಾಗಿ ಮಾಡ್ಕೊಂಡು ತಿಂತೀರಾ. 1 ತಿಂಗಳು ಮಾಡಿಟ್ಕೊಂಡ್ಬಿಟ್ರೆ ಭಾಳ ರುಚಿಯಾಗಿರುತ್ತೆ. ವಾಸನೆ ಕೂಡ ಘಮ್ಮಂತಷ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಚಕ್ಕೆ ಮೊಗ್ಗುನ ಹಾಕ್ದಂಗಿರೋಕ್ಕೆ ನೋಡಿ, ಇಷ್ಟೇ ಸಾಕು, ಸಿಂಪಲಾಗಿರುತ್ತೆ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.